ಇನ್ನು ದರ್ಶನ್ ಗ್ಯಾಂಗ್ ಅರೆಸ್ಟ್ ಆಗಿ ಇವತ್ತು ಮೂರನೇ ದಿನ. ಎರಡನೇ ದಿನ ಹಲವಾರು ವಿಚಾರಗಳು ನಡೆದವು. ಅದರಲ್ಲೂ ಸ್ಥಳ ಮಹಜರು ಮುಖ್ಯವಾಗಿತ್ತು. ಒಂದು ಕೊಲೆ ಆದಂತಹ ಜಾಗ, ಅದಾದ ನಂತರ ಶೆಡ್ ಏನಿದೆ. ದರ್ಶನ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಹತ್ಯೆ ಸಂಬಂಧಪಟ್ಟ ಹಾಗೇನು ಮಹಜರು ಬಳಿಕ ತಡರಾತ್ರಿವರೆಗೂ ಕೂಡ ಆರೋಪಿಗಳಿಗೆ ಗ್ರಿಲ್ ಮಾಡಲಾಗಿದೆ. ಊಟದ ಬಳಿಕ ತಡರಾತ್ರಿವರೆಗೂ ಕೂಡ ಪೊಲೀಸರಿಂದ ವಿಚಾರಣೆ ಆಗಿದೆ. ನಿನ್ನೆ ರಾತ್ರಿ ಊಟಕ್ಕೆ ಅನ್ನ ಸಾರು ನೀಡಿದಂತ ಪೊಲೀಸರು ವಿಚಾರಣೆ ನಡೆಸಿ ಆರೋಪಿಗಳಿಂದ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಸಿಸಿಟಿವಿ ದೃಶ್ಯ, ಸಿಡಿಆರ್, ಟವರ್ ಡಂಪ್, ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಮುಂದಿಟ್ಟುಕೊಂಡು ವಿಚಾರಣೆ ನಡೆಸಲಾಗಿದೆ. ನನಗೇನು ಗೊತ್ತಿಲ್ಲ ಎಂದಷ್ಟೇ ಹೇಳ್ತಿರುವಂತ ನಟ ದರ್ಶನ್, ಬಟ್ ಅಲ್ಲಿ ಟೆಕ್ನಿಕಲ್ ಎವಿಡೆನ್ಸ್, ಟವರ್ ಡಂಪ್ ಎಲ್ಲವೂ ಕೂಡ ಎಲ್ಲ ಲಿಂಕ್ ಆಗ್ತಾ ಇದೆ. ಅಂದ್ರೆ ಈ ಡಾಟ್ಗಳು ಕನೆಕ್ಟ್ ಆಗ್ತಾ ಇವೆ. ಎಲ್ಲೇ ಇವರು ಇನ್ವೆಸ್ಟಿಗೇಷನ್ ಅಲ್ಲಿ ಹೋದಂತ ಸಂದರ್ಭದಲ್ಲಿ ನನಗೆ ಗೊತ್ತಿಲ್ಲ, ನನಗೆ ಈ ವಿಚಾರದ ಬಗ್ಗೆ ಏನು ಐಡಿಯಾನೇ ಇಲ್ಲ ಅಂತ ಹೇಳಿದ್ರು ಕೂಡ ದರ್ಶನ್ ಮೊಬೈಲ್ನ ಈ ಟವರ್ ಲೊಕೇಶನ್, ಇವರು ಪದೇ ಪದೇ ಕಾಲ್ ಮಾಡಿರೋದು, ಇದೆಲ್ಲವೂ ಕೂಡ ಭಾಳ ತಾಳೆ ಆಗ್ತಿದೆ. ಇವರು ಯಾಕಂದ್ರೆ ಈಗಾಗಲೇ ಒಪ್ಪಿದ್ದಾರೆ ಆ ಶವವನ್ನು ಎಸ್ತಂಥವ್ರು ನಾವೇ ಎಸ್ತಿದ್ದು ಅಂತ. ಸೊ ಅದಾದ್ಮೇಲೆ ಏನೇನಾಯಿತು, ಯಾರು ಹೊಡೆದ್ರು ಅನ್ನೋದನ್ನು ಕೂಡ ಅಲ್ಲಿದ್ದಂಥವ್ರು ಕೆಲವರು ಈ ಗ್ಯಾಂಗ್ನ ಸದಸ್ಯರು ಒಪ್ಕೊಂಡಿರೋದ್ರಿಂದ ಅದರ ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ಗಳು ಕೂಡ ದರ್ಶನ್ ಇವರ ಜೊತೆಗೆ ಇದ್ರು ಅನ್ನೋ ರೀತಿಯಾಗಿ ಪೂರಕವಾಗಿ ಬರ್ತಾ ಇರೋದು ಕೂಡ ಈಗ ಪ್ರಶ್ನೋತ್ತರದ ವೇಳೆ ಪ್ರಶ್ನೆಯನ್ನು ಕೇಳುವಂಥ ಸಂದರ್ಭದಲ್ಲಿ ಅದನ್ನೇ ಮುಂದಿಟ್ಟು ಈಗ ಕ್ವಶನ್ ಮಾಡಲಾಗ್ತಾ ಇದೆ.